ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸರ್, ಇದು ಮೇನ್ ಇದು ಶಹರದ ಮಧ್ಯದಲ್ಲಿರೋ ಇದು ಕಾಂದಾ ಮಾರ್ಕೆಟ್ನಲ್ಲಿ ಇದು ಎಷ್ಟು ನೀರು ಬಂದು ನಿಂತದ, ಡ್ರೈನೇಜ್ ಖರಾಬ್ ಆಗ್ಯದ ಮತ್ತು ಈ ಹೊಲಸು ನೀರಿನಲ್ಲೇ ಕಾಯಿಪಲ್ಲೆ ತೊಗೊಂಡು ಚೆಂದ ಜನ ಹೋಗ್ತಾ ಇದ್ದಾರೆ. ಅದು ಅದರ ಪಕ್ಕದಲ್ಲೇ ನಿಮ್ಮ ಅಂಗಡಿನೂ ಕೂಡ ಅದ ಸರ್. ಯಾಕ್ರಿ ಸರ್ ಇದ್ರ ಬಗ್ಗೆ ಸ್ವಲ್ಪ ನೀವೇನು ಕಂಪ್ಲೇಂಟ್ ಮಾಡಿದಿರೋ ಇಲ್ಲೋ? ಸರ್, ಇದ್ರ ಬಗ್ಗೆ ನಾವು 10 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಆದರೆ ಬಂದು ಗಟ್ರಸ್ ಕ್ಲೀನ್ ಮಾಡ್ತಾರೆ, ಆಮೇಲೆ ಕಾರ್ಪೊರೇಷನ್ದವ್ರು ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದರಿಂದ ಇದೆಲ್ಲ ನೀರೆಲ್ಲ ನಿಂತ್ಬಿಟ್ಟು ಇವು ನೋಡ್ಬೋದು, ಇಲ್ಲಿ ಎಲ್ಲ ಪಲ್ಯ ಎಲ್ಲ ಸಿವೇಜ್ ವಾಟರ್ನಲ್ಲೇ ಎಲ್ಲ ಇದೆ, ಅದನ್ನೇ ತೊಗೊಂಡು ಹೋಗ್ತಾರೆ ಜನ. ಕಾಂಟ್ ಹೆಲ್ಪ್ ಇಟ್, ಬಿಕಾಸ್ ಕಾರ್ಪೊರೇಷನ್ದವ್ರು ಕೇಳಲ್ಲ, ನಾವು ಟ್ಯಾಕ್ಸ್ ಅದು ಎಲ್ಲ ತುಂಬ್ತೀವಿ, ಎಲ್ಲ ಹೇಳ್ತೀವಿ ಅವ್ರಿಗೆ. ಅವ್ರಿಗೆ 10 ಸಲ ನಾವು ಹೇಳಿದ್ರು, ಬಂದು ನೋಡ್ತಾರೆ, ಹೋಗ್ಬಿಡ್ತಾರೆ, ಏನೂ ಮಾಡಲ್ಲ. ಮತ್ತು ಇದು ಕಮರ್ಷಿಯಲ್ ಏರಿಯಾ ಇರೋದ್ರಿಂದ ಇಲ್ಲಿ ಕಾರ್ಪೊರೇಟರ್ನು ಏನೂ ನೋಡಲ್ಲ ಇಲ್ಲಿ, ಯಾಕಂದರೆ ಅವರು ವೋಟರ್ಸ್ ಇರಲ್ಲ ಇಲ್ಲಿ ಎಲ್ಲ ಯಾವ ಮನೆಗಳಿಲ್ಲ. ಇಲ್ಲ, ನಮ್ಮ ಕಮರ್ಷಿಯಲ್ ಇರೋದ್ರಿಂದ ನಮ್ಮ ರೆಸಿಡೆನ್ಷಿಯಲ್ ಬೇರೆ ಕಡೆ ಇರ್ತದ. ಇಲ್ಲಿ ಯಾರು ಅವ್ರು ವೋಟರ್ಸ್ ಇರಲ್ಲ, ಅದಕ್ಕೆ ಕಾರ್ಪೊರೇಟರ್ ಲಕ್ಷ್ಯ ಹಾಕಲ್ಲ, ಹಿಂಗೆ ಇರ್ತದೆ. ಎಲ್ಲರ ಮನೆ ಬೇರೆ ಕಡೆ ಇದೆ. ಬಟ್ ಒಂದು ಸರ ನೀವು ಅಂಗಡಿಕಾರರಾಗಿ ಬಟ್ ಇದು ಈ ರೀತಿ ಹಾಕತ್ರೆ ಇದ್ರ ಬಗ್ಗೆ ಹೆಂಗೆ ಸರ್? ಇದು ನೋಡಿ, ಆ ಕಾಯಿಪಲ್ಲೆ ತಗೊಂಡು ಸಾರ್ವಜನಿಕ ಹೋಯ್ತಾ ಇದ್ದಾರೆ, ಅದನ್ನ ತಿಂದುಬಿಟ್ಟು ಹಜಾರ್ ಬಿಟ್ಬಿಟ್ಟು ಯಾವ ರೀತಿ ಆಚಾರ್ಯ ಮಾತ್ರ ಬೀಳೋದು ಮಾತ್ರ ನಕ್ಕಿನೇ. ಯಾಕಂದರೆ ಈಗ ಗೊತ್ತಾಗಲ್ಲ ಅವ್ರಿಗೆ, ಇನ್ ದ ಲಾಂಗ್ ರನ್ ಅವ್ರಿಗೆ ಏನೇನು ಕಾಯಿಲೆಗಳು ಬರ್ತಾವೆ ದೇವರೇ ಬಲ್ಲಿಗೆ. ಇದನ್ನು ನೋಡಿಬಿಟ್ಟೇನು ಕಾರ್ಪೊರೇಷನ್ದವ್ರು ಇಲ್ಲಿಂದನೇ ಹೋಗ್ತಾ ಇರ್ತಾರೆ ಅಧಿಕಾರಿಗಳು, ಏನೂ ಕ್ರಮ ತೊಗೊಳ್ಳಲ್ಲ. ಮತ್ತು ಗಟ್ರ ಮೇಲೆ ಇದ್ದಿದ್ದು ಯಾವ ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ, ಭಾಳಷ್ಟು ಅಂಗಡಿಗಳು ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ, ಅದನ್ನು ಯಾರೂ ನೋಡೋಕ್ಕೆ ಬರಲ್ಲ. ಇಲ್ಲಿ ಹೊರಗಡೆಯಿಂದ ಎಲ್ಲಿ ಮೂವ್ಮೆಂಟ್ ಇದೆ, ಟ್ರಾಫಿಕ್ ಮೂವ್ಮೆಂಟ್ ಇದೆ, ಅಲ್ಲಿ ಅಷ್ಟೇ ಎನ್ಕ್ರೋಚ್ಮೆಂಟ್ ತೆಗಿತಾರೆ, ಒಳಗಡೆ ಬಂದು ಅವರು ಏನೂ ನೋಡಲ್ಲ. ಇಲ್ಲ, ಏನೂ ಆಗ್ತಾ ಇಲ್ಲ. ಈಗ ನಾವು ಒಂದಾದ್ರೂ ನಾವು ಸ್ಟ್ರೈಕ್ ಮಾಡಬೇಕು, ಇಲ್ಲಾಂದರೆ ಇದೇ ನೀರು ಹೋಗಿ ಅವ್ರ ಮನೆ ಒಳಗೆ ಹೋಗಿ ಹಾಕ್ಬೇಕು. ನಾವು ಎಲ್ಲ ವ್ಯಾಪಾರಸ್ಥರು ಎಲ್ಲರಿಗೂ ಸಿಟ್ಟು ಬಂದಿದೆ. ಈಗ ನಾವೆಲ್ಲ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ನೀವು ಜಾಸ್ತಿ ಮಾಡಿದಿರಿ, ಅದನ್ನು ನಾವು ತುಂಬಿ ಆದ್ರೂ ನೀವು ಹೇಳೋ ಪ್ರಕಾರ ಲೈಸೆನ್ಸಸ್ ಎಲ್ಲ ಇಶ್ಯೂ ಮಾಡಿದಿರಿ, ಎಲ್ಲ ತೊಗೊಂಡಿದ್ವಿ, ಎಲ್ಲ ಮಾಡಿದ್ದೀವಿ. ಆದರೆ ನೀವು ನಮಗೆ ಫೆಸಿಲಿಟಿನೇ ಕೊಡ್ತಾ ಇಲ್ಲ ಅಂದಮೇಲೆ ನಾವು ಏನು ಮಾಡಬೇಕು? ಅದಕ್ಕೆ ನಾವು ಮತ್ತೆ ಗಾಂಧೀಜಿ ಥರ ಆಂದೋಲನ ಮಾಡಲ್ದೆ ಮತ್ತು ಬೇರೆ ಏನೂ ಹಾದಿನೇ ಇಲ್ಲ ನಮಗೀಗ. ಇಲ್ಲ ಸರ್, ಇದು ಕಡೆ ಕಾಣ್ತದೆ. ಇದು ನೋಡ್ರಿ, ಇಂಥ ಹೊಲಸು ಬಕಾರ ನೀರಿನಲ್ಲಿ ಸಿವರೇಜು ಮತ್ತು ಇದು ಅಂಥ ಹೊಲಸು ನೀರಿನಾಗ ಕಾಯಿಪಲ್ಲೆ ತೊಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ನೋಡ್ಬೇಕಲ್ಲ ಅವ್ರ. ಕ್ಲೀನಿಂಗು ಮಾಡೋಕ್ಕೆ ಬರಲ್ಲ ರೀ, ಇಲ್ಲಿ ಯಾರೂ ಕ್ಲೀನಿಂಗ್ ಮಾಡೋಕ್ಕೆ ಬರಲ್ಲ. ಬೆಳಗ್ಗೆ ಬಂದು ಹೆಸರು ಸಲುವಾಗಿ ಒಂದು ಸ್ವಲ್ಪ ಹುಡುಕ್ತಾರೆ, ಮೇಲಿಂದ ತಗೊಂಡು ಹೋಗ್ತಾರೆ. ಅದು ಬಿಟ್ಟರೆ ಯಾರು ಏನು ಕ್ಲೀನ್ ಮಾಡೋಕ್ಕೆ ಬರಲ್ಲ. ಕಾರ್ಪೊರೇಟರ್ ಯಾರು ಸರ್? ಇಲ್ಲಿ ವಾರ್ಡ್ ಕಾರ್ಪೊರೇಟರ್ ನನಗೂ ಅವ್ರ ಹೆಸರು ಗೊತ್ತಿಲ್ಲ, ಆದರೆ ನಮ್ಮ ವ್ಯಾಪಾರಸ್ಥರ ಅಸೋಸಿಯೇಷನ್ದಿಂದ ಅವ್ರಿಗೆ ಕಂಪ್ಲೇಂಟ್ ಹೋಗಿದೆ. ಅದು ಸರ್, ಒಟ್ಟಿನಲ್ಲಿ ಇಲ್ಲಿ ಇದು ನಿಮ್ಮ ಪ್ರಶಾಸನಕ್ಕೆ ನಮ್ಮ ಕಾರ್ಪೊರೇಷನ್ ಹೇಳಿ ಸರ್, ಇನ್ನೊಂದು ಕಾರ್ಪೊರೇಟರ್ದವನು ನಾವು ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು. ಮಾಡೋರು ಬಂದು ಕೆಲಸ ಮಾಡೋರು ಅಧಿಕಾರಿಗಳು ಬಂದು ನೋಡಿಬಿಟ್ಟು ಬರೀ ಆಫೀಸ್ನಾಗ ಕೂತ್ಕೊಂಡು ನಾವು ಇದನ್ನು ಮಾಡಲಿಕ್ಕೆ ಇಷ್ಟು ಲಂಚ, ಇದನ್ನು ಮಾಡಲಿಕ್ಕೆ ಇಷ್ಟು ಲಂಚ ಅಂತ ತೊಗೊಂಡ್ಬಿಟ್ರೆ ಕೆಲಸ ಆಗಲ್ಲ. ಅದಕ್ಕೆ ಅವರು ನಿಜವಾಗ್ಲೂ ಹಿಂದೂಸ್ತಾನಿ ನಮ್ಮ ಇಂಡಿಯಾದ ಸಿಟಿಸನ್ ಆಗಿ ಮುಂಚೆ ಕೆಲಸ ಮಾಡ್ತಾಯಿದ್ರೆ ಇವರೆಲ್ಲ ನೋಡ್ಕೊಂಡು ಬಂದು ಇಲ್ಲಿ ಮಾಡಬೇಕು. ಆನಂದ್ ಭುಜನ್ ಅವರಂತ. ಆದಷ್ಟು ಬೇಗ ನಿಮ್ಮ ಮೆಸೇಜ್ ಅವರು ಮುಟ್ಬೋದು, ಅದು ಆದಷ್ಟು ಬೇಗ ದಯವಿಟ್ಟು ಮುಟ್ಸ್ಬಿಡಿ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.